ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ರಾಖಿ ಹಬ್ಬ ಬಂದಿದೆ. ಇದೇ 28 ಶುಕ್ರವಾರ ನಮಗೆ ಮುಖ್ಯವಾಗಿ ಪೌರ್ಣಮಿ ಇದೆ ಹಾಗೂ ಗ್ರಹಣ ಕೂಡ ಇರೋದ್ರಿಂದ ಗ್ರಹಣದ ಪ್ರಭಾವ ಅನ್ನುವಂಥದ್ದು ನಮ್ಮ ಮೇಲೆ ಬೀರೋದಿಲ್ಲ. ಹಾಗೂ ಚಂದ್ರಗ್ರಹಣ ಬಂದಿರುವಂಥದ್ದು ಅದು ಬೆಳಗ್ಗೆ ಸಮಯ ಬಂದಿರೋದ್ರಿಂದ ನಮಗೆ ಅದರ ಪ್ರಭಾವ ಬೀರುವಂಥದ್ದು ಏನೂ ಇರೋದಿಲ್ಲ, ಭಯಪಡುವ ಅವಶ್ಯಕತೆ ಇರೋದಿಲ್ಲ. ಆದರೆ ಪ್ರಕೃತಿಯಲ್ಲಿ ಒಂದಷ್ಟು ಬದಲಾವಣೆಗಳು ಅನ್ನುವಂಥದ್ದು ಕಾಡ್ತಾನೆ ಇರುತ್ತೆ. ಅದನ್ನು ನಾವು ಹೋಗಲಾಡಿಸೋದಕ್ಕೆ ಮುಖ್ಯವಾಗಿ ಗೃಹಿಣಿಯರು ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡುವಂಥದ್ದು, ಆಹಾರದ ಪದ್ಧತಿಗಳನ್ನು ಇದನ್ನು ಫಾಲೋ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಮುಖ್ಯವಾಗಿ ಸ್ನೇಹಿತರೆ, ನಾವು ಈ ದಿನ ರಾಖಿ ಹಬ್ಬ ಬಂದಿರೋದ್ರಿಂದ ಕೂಡ ನಮ್ಮ ಸಂಪ್ರದಾಯದಲ್ಲೂ ಕೂಡ ಹೆಣ್ಮಕ್ಳು ಅಣ್ಣ ತಮ್ಮರಿಗೆ ಕಟ್ಟುವಂಥ ರಾಖಿ ಅಂದರೆ ಅವರ ಸಹೋದರತ್ವವನ್ನು ಉಳಿಸಿಕೊಳ್ಳೋದಕ್ಕೆ, ಪ್ರೀತಿ ಬಾಂಧವ್ಯ ಅನ್ನುವಂಥದ್ದು, ಕಷ್ಟ ಸುಖದಲ್ಲಿ ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅನ್ನುವಂಥ ಭರವಸೆ, ಇದು ಎಲ್ಲವೂ ಕೂಡ ಪವಿತ್ರವಾದ ಅಣ್ಣ ತಂಗಿ ಅಕ್ಕ ತಮ್ಮರ ಸಂಬಂಧ ಇರೋದರಿಂದ ನಿಮಗೆ ರಾಖಿ ಕಟ್ಟುವಂಥ ಒಂದು ಇದಿದ್ದರೆ ಪದ್ಧತಿ ಅನ್ನುವಂಥದ್ದು ಅದನ್ನು ಅನುಕರಣೆ ಮಾಡಬಹುದು. ದೇವರ ಹತ್ತಿರ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು, ನಾವು ಕಟ್ಟಲಿ ಬಿಡಲಿ ಆ ಸಂಬಂಧ ಅನ್ನುವಂಥದ್ದು ಸದಾಕಾಲ ಹಚ್ಚ ಹಸಿರಾಗಿ ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಂಡು ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾ ಸದಾಕಾಲ ಅಣ್ಣ ತಂಗಿ ಅನ್ನುವಂಥದ್ದು ಜೊತೆಯಲ್ಲಿ ನಡೆಯುವಂಥ ಆ ಒಂದು ಸಂಬಂಧ ಯಾವಾಗಲೂ ಚೆನ್ನಾಗಿರಬೇಕು. ಅದನ್ನು ನಾನು ಕೂಡ ಭಗವಂತನಲ್ಲಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಇನ್ನು ಮುಖ್ಯವಾಗಿ ಪೌರ್ಣಮಿ ಬಂದಿರೋದ್ರಿಂದ ಪೌರ್ಣಮಿಯ ಒಂದು ಆ ಸಮಯ ಅನ್ನುವಂಥದ್ದು ಕೆಲವೊಬ್ಬರಿಗೆ ಚಂದ್ರನು ಪೌರ್ಣಮಿಯ ಪೂರ್ತಿ ಆ ಚಂದ್ರನು ಒಂದು ಶಕ್ತಿ ಬಿಡುಗಡೆ ಜಾಸ್ತಿ ಆಗುವಂಥ ಸಮಯ ಆಗಿರೋದ್ರಿಂದ ಚಂದ್ರನು ಮನಸ್ಸಿನ ಕಾರಕ. ಮನುಷ್ಯನ ಮನಸ್ಸನ್ನು ಕೆಲವೊಬ್ಬರಿಗೆ ಈ ಸಮಯಗಳಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಬರುತ್ತೆ. ಇನ್ನೂ ಕೆಲವೊಬ್ಬರಿಗೆ ತುಂಬ ನೆಗೆಟಿವ್ ಥಾಟ್ಸ್ ತುಂಬ ಬರ್ತಾನೆ ಇರುತ್ತೆ. ಏನು ಧೈರ್ಯ ಕಳ್ಕೊಂಡ್ಬಿಟ್ಟಿರ್ತಾರೆ, ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರ್ತಾ ಇರುತ್ತೆ. ಏಜ್ಗೆ ಬಂದಿರುವಂಥ ಮಕ್ಕಳಿರಬಹುದು, ಮನೆಯಲ್ಲಿ ತೊಂದರೆ ಕೊಡ್ತಾ ಇರ್ತಾರೆ, ಅಥವಾ ಪೇರೆಂಟ್ಸ್ ಮಾತನ್ನು ಕೇಳ್ತಾ ಇರೋದಿಲ್ಲ, ಕಾನ್ಸಂಟ್ರೇಷನ್ ಇಡೋದಕ್ಕಾಗೋದಿಲ್ಲ, ಕೆಲಸಕ್ಕಾಗಿರಬಹುದು ಅಥವಾ ಅವರೇನಾದರೂ ಓದುವಂಥ ಮಕ್ಕಳೇ ಆಗಿರಬಹುದು, ಯಾರೇ ಆಗಿರಬಹುದು, ಚಿಕ್ಕವರಿಂದ ದೊಡ್ಡವರ ತನಕ ಮನಸ್ಸು ಅನ್ನುವಂಥದ್ದು ತುಂಬಾ ನಮ್ಮ ಜೀವನದ ಮೇಲೆ ನಾವು ಯಾವ ರೀತಿ ನಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಹತೋಟಿಯಲ್ಲಿ ಇರಬೇಕು ಅನ್ನೋದಕ್ಕೆ ಕೆಲವು ತುಂಬ ಸಿಂಪಲ್ಲಾಗಿರುವಂಥ ಪರಿಹಾರಗಳನ್ನು ಪೌರ್ಣಮಿಯ ದಿನಗಳಲ್ಲಿ ಮಾಡಿಕೊಂಡಾಗ ಮನುಷ್ಯನ ಮನಸ್ಸು ಅನ್ನುವಂಥದ್ದು ತುಂಬ ಬ್ಯಾಲೆನ್ಸ್ಡಾಗಿ ಹೋಗುತ್ತೆ. ಇದನ್ನು ನಾವು ಸೂಕ್ಷ್ಮವಾಗಿ ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಜನಕ್ಕೆ ಬರೀ ಹಣ ಒಂದಿದ್ರೆ ಸಾಕು, ಏನು ಬೇಕಾದ್ರೂ ಗಳಿಸ್ಕೊಳ್ತೀವಿ ಅನ್ನುವಂಥ ಆಲೋಚನೆಯಲ್ಲಿರ್ತಾರೆ ಸ್ನೇಹಿತರೆ. ಅದು ತುಂಬ ತಪ್ಪಾಗುತ್ತೆ. ಏಕೆಂದರೆ ನಾವು ಎಷ್ಟೇ ದುಡ್ಡಿದ್ರೂ ಅಥವಾ ಇಲ್ಲದೇ ಇದ್ದರೂ ಕೂಡ ನಮ್ಮ ಮನಸ್ಸು ಮಾಡುವಂಥ ಆಲೋಚನೆಗಳು, ನಡೆದುಕೊಳ್ಳುವಂಥ ರೀತಿ ನೀತಿ ಇರುತ್ತೆ ನೋಡಿ, ಅದರ ಮೇಲೆ ಡಿಸೈಡ್ ಆಗುತ್ತೆ ನಮ್ಮ ಜೀವನ ಯಾವ ಕಡೆ ಸಾಗ್ತಾ ಇದೆ ಅಂತ ಹೇಳಿ. ಅದಕ್ಕೋಸ್ಕರ ಇದನ್ನು ನೀವು ಚಂದ್ರನು ಈ ದಿನ ಪ್ರಕಾಶಮಾನವಾಗಿ ಇರೋದ್ರಿಂದ ರಾತ್ರಿ ಸಮಯಗಳಲ್ಲಿ ಹಾಲನ್ನು ಅಥವಾ ಬಿಳಿ ಪದಾರ್ಥಗಳಿಂದ ಮಾಡಿದಂಥ ಪಾಯಸ, ಅಕ್ಕಿ, ಸೇವಿಗೆ ಇದರಿಂದ ಮಾಡಿರುವಂಥ ಪಾಯಸ ಆಗಿರಬಹುದು ನೀವು ಸಮರ್ಪಿಸಬಹುದು. ಇಲ್ಲ ಅಂತ ಹೇಳಿದ್ರೆ ಸಕ್ಕರೆಯನ್ನು ಇಡಬಹುದು. ಇಲ್ವಾ ತಪ್ಪದೆ ಮುಖ್ಯವಾಗಿ ಓಂ ಚಂದ್ರದೇವಾಯ ನಮಃ, ಚಂದ್ರನನ್ನು ನೋಡ್ತಾ ಪ್ರಾರ್ಥನೆ ಮಾಡ್ಕೊಳ್ಳಿ. ಗ್ರಹಣದ ಸಮಯಗಳಲ್ಲಿ ನಾವು ಜಪ ಮಾಡೋದ್ರಿಂದ ನೂರಾರು ಕಾಲ ನಮ್ಮ ಮನೆಯಲ್ಲಿ ಇರುವಂಥ ದರಿದ್ರವನ್ನು ಓಡಿಸಬಹುದು, ಆತ್ಮಸ್ಥೈರ್ಯ ಅನ್ನುವಂಥದ್ದು ಬರುತ್ತೆ. ಇನ್ನು ಮನೆಗೆ ಎಷ್ಟೋ ಜನಕ್ಕೆ ಬಡತನ ಅನ್ನುವಂಥದ್ದು, ದರಿದ್ರ ಅನ್ನುವಂಥದ್ದು ಕಾಡ್ತಾ ಇರುತ್ತೆ. ಅಂತಹವರು ₹1 ಬಿಲ್ಲೆಯಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಕೆಂಪು ಬಟ್ಟೆಯನ್ನು ಸ್ವಲ್ಪ ನೀವು ತಗೊಳ್ಳಿ. ಮನೆಯಲ್ಲಿದ್ದರೆ ಅದಕ್ಕೆ ₹1 ತೊಳೆದು ಕ್ಲೀನಾಗಿ ಇಟ್ಕೊಳ್ಬೇಕು. ಲೋಹದ ಪರಿಹಾರ ಸ್ನೇಹಿತರೆ ಮಾಡುವಂಥದ್ದು ಸಾಲಗಳನ್ನು ತೀರಿಸುತ್ತೆ, ಹಣಕಾಸು ಒದಗಿ ಬರುತ್ತೆ. ತುಂಬ ಜನಕ್ಕೆ ಹಣದ ಸಮಸ್ಯೆಗಳಿರೋದ್ರಿಂದ ಇದು ಹೋಗಲಾಡಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ಒಂದು ಕೊಬ್ಬರಿಕಾಯಿಯನ್ನು ಇಟ್ಕೊಳ್ಳಿ, ಅಂದರೆ ತೆಂಗಿನಕಾಯಿಯನ್ನು ನೀವು ಇದರಲ್ಲಿ ಇಟ್ಟು ತದನಂತರ ಪೂಜೆಗೆ ಬಳಸದೇ ಇರುವಂಥ ತುಳಸಿ ಎಲೆಗಳನ್ನು ಸ್ವಲ್ಪ ಅದಕ್ಕೆ ತಗೊಂಡು ಹಾಕ್ಕೊಳ್ಳೋದ್ರಿಂದ ಶ್ರೀ ಮಹಾಲಕ್ಷ್ಮಿ, ಏಕೆಂದರೆ
ಆ ತಾಯಿ ಸಂಪತ್ತಿಗೆ ಅಧಿದೇವತೆ ತುಳಸಿ ಮಾತೆ ಅಂತ ಕೂಡ ನಾವು ಆ ತಾಯಿಯನ್ನು ಶ್ರೀ ಮಹಾಲಕ್ಷ್ಮಿಯನ್ನು ಕರೆಯೋದ್ರಿಂದ ಕಲಿಯುಗದ ಭಗವಂತನು ಮಹಾವಿಷ್ಣುವಿಗೆ ತುಳಸಿ ದಳಗಳು ಇಲ್ಲದೆ ಪರಿಪೂರ್ಣತೆ ಅನ್ನುವಂಥದ್ದು ಇರೋದಿಲ್ಲ. ಅದಕ್ಕೆ ಯಾವಾಗಲೂ ಅಷ್ಟೇ ಭಗವಂತನಿಗೆ ನಾವು ಅರ್ಪಿಸಬೇಕಾದ್ರೆ ತುಳಸಿ ದಳಗಳನ್ನು ಅರ್ಪಿಸ್ತೀವಿ. ಈ ಕಾಲದಲ್ಲಿ ಮನುಷ್ಯನಿಗೆ ಬಂದಿರುವಂಥ ಕಡುಬಡತನವನ್ನು ಹೋಗಲಾಡಿಸೋದಕ್ಕೆ, ಅಂಧಕಾರವನ್ನು ಹೋಗಲಾಡಿಸೋದಕ್ಕೆ ಈ ತುಳಸಿ ದಳಗಳು ಸಹಾಯ ಮಾಡುತ್ತೆ. ಇಷ್ಟನ್ನು ನೀವು ಒಂದು ಗಂಟಾಗಿ ಕಟ್ಟಿಬಿಟ್ಟು ರಾತ್ರಿ ನೀವು ಸಂಜೆ 6 ಗಂಟೆಯ ಮೇಲೆ ಯಾವ ಸಮಯಕ್ಕಾದರೂ ಮಾಡ್ಕೊಳ್ಬಹುದು. ನಿಮ್ಮ ಟೆರೇಸ್ ಮೇಲೆ ಇರಬಹುದು, ನಿಮ್ಮ ಬಾಗಿಲತ್ರ, ನಿಮ್ಮ ಮನೆಯ ಮುಂದೆ ಎಲ್ಲಿ ಪ್ರಕಾಶಮಾನವಾದ ಬೆಳಕು ಅನ್ನುವಂಥದ್ದು, ಚಂದ್ರನ ಒಂದು ಕಿರಣಗಳು ಗೊತ್ತಾಗೋದಿಲ್ಲ, ಕಾಣಿಸೋದಿಲ್ಲ, ಆದರೆ ಅದರ ಬೆಳಕು ಅನ್ನುವಂಥದ್ದು ಚೆಲ್ಲುತ್ತೆ. ಆ ಜಾಗದಲ್ಲಿ ನೀವು ಈ ಗಂಟನ್ನು ಇಟ್ಟು ಕೇಳ್ಕೊಳ್ಳಿ. ಮನೆಯಲ್ಲಿ ಏನು ಕೊರತೆ ಇರುತ್ತೆ, ನಿಮ್ಮ ಸಂಬಂಧಗಳಲ್ಲಿ ಇರಬಹುದು, ನಿಮ್ಮ ವ್ಯವಹಾರಗಳಲ್ಲಿ ಇರಬಹುದು, ನಿಮ್ಮ ಆಸ್ತಿ ಇರಬಹುದು, ನಿಮ್ಮ ಕೋರಿಕೆಗಳಲ್ಲಿ ಮನೆ ಕಟ್ಟುವಂಥದ್ದು ಇರಬಹುದು, ಮದುವೆ ಮಾಡುವಂಥದ್ದು ಇರಬಹುದು, ಹಲವಾರು ಕೋರಿಕೆಗಳು ಅನ್ನುವಂಥದ್ದು ಇರುತ್ತೆ, ಅಥವಾ ಬೇರೆ ರೀತಿಯ ಸಮಸ್ಯೆಗಳು ಅನ್ನುವಂಥದ್ದು ಇರುತ್ತೆ. ಮನೆಯಲ್ಲಿ ನರದೃಷ್ಟಿ, ಅದರಿಂದ ಆಗುವಂಥ ಎಷ್ಟೋ ಏರಿಳಿತಗಳು, ತುಂಬ ಜನಕ್ಕೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು ಕೂಡ ಅದರಿಂದ ಲಾಭ ಅನ್ನುವಂಥದ್ದು ಬರ್ತಾ ಇರೋದಿಲ್ಲ. ವ್ಯಾಪಾರ ಮಾಡ್ತಾಯಿದ್ರು ಕೂಡ ಲಾಭವನ್ನು ಗಳಿಸೋದಕ್ಕೆ ಆಗ್ತಾ ಇರೋದಿಲ್ಲ. ಅಂತಹವ್ರಿಗೆ ಇದು ಸಹಾಯವನ್ನು ಮಾಡುತ್ತೆ. ಈ ಗಂಟನ್ನು ಆ ಥರ ಇಟ್ಟು ಮಾರನೆಯ ದಿನ ತಗೊಂಡೋಗಿ ಹರಿಯುವ ನೀರಿಗೆ ನೀವು ಹಾಕಿ ಬಂದು ಸ್ನಾನವನ್ನು ಮಾಡಿಕೊಂಡು ನಿಮ್ಮ ನಿತ್ಯದ ಕೆಲಸಗಳನ್ನು ಮಾಡಿಕೊಳ್ಳಿ. ಈ ದಿನ ಮರೆಯದೆ ಮುಖ್ಯವಾಗಿ ನೆನಪಿಟ್ಕೊಂಡು ಈ ಒಂದು ಸಾಂಬ್ರಾಣಿಯನ್ನು ನಿಮ್ಮ ಮನೆಯಲ್ಲಿ ಹಾಕಿ ಸ್ನೇಹಿತರೆ. ತುಂಬಾ ನೆಗೆಟಿವ್ ಎನರ್ಜಿ ಇದ್ದಾಗ ಆಗುವಂಥ ಎಷ್ಟೋ ಕಠಿಣಾತಿ ಕಠಿಣ ಸಮಸ್ಯೆಗಳಿಂದ ಹೊರಗೆ ಬರಬಹುದು. ನೀವು ಹಾಕುವ ಸಾಂಬ್ರಾಣಿಯಲ್ಲಿ ಲವಂಗಗಳನ್ನು, ಮುಗ್ಗಿರುವಂಥ ಲವಂಗಗಳನ್ನು ಕೆಲವು ಅದನ್ನು ಪುಡಿ ಮಾಡಿದ್ದೆ ಇದರ ಒಳಗಡೆ ಹಾಕಿ ಸ್ವಲ್ಪ ಕರ್ಪೂರದ ಪುಡಿಯನ್ನು ಹಾಕಿ. ಲವಂಗಗಳು ಸಾಧಾರಣವಾಗಿ ಸಿಗುವಂಥದ್ದಲ್ಲ. ಇದು ನಮ್ಮ ಎಷ್ಟೋ ಕೆಲಸಗಳಲ್ಲಿ ವಿಘ್ನಗಳು ಬರ್ತಾಯಿದ್ರೆ ಸರಾಗವಾಗಿ ವಿಘ್ನವನ್ನು ವಿನಾಶ ಮಾಡಿ ಅಂದುಕೊಂಡಿರುವ ಕೆಲಸಗಳು, ಮದುವೆ ವಿಳಂಬ ಆಗ್ತಾಯಿದ್ರೆ, ದುಡ್ಡು ಬರೋದಿದ್ರೂ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಏನೋ ಒಂದು ಕೆಲಸಕ್ಕೆ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾಯಿದ್ದೀವಿ, ಆದರೂ ಆಗ್ತಾಯಿಲ್ಲ ಅನ್ನುವಂಥವರು ಇದೆಲ್ಲವೂ ಕೂಡ ಸರಾಗವಾಗಿ ನಡೆಯೋದಕ್ಕೆ ಸಹಾಯ ಮಾಡುತ್ತೆ. ಟೋಟಲಾಗಿ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ, ಸಕಾರಾತ್ಮಕವಾಗಿರುವಂಥದ್ದನ್ನು ಬಿಡುಗಡೆ ಮಾಡುತ್ತೆ. ಎಷ್ಟೋ ಜನಕ್ಕೆ ನರದೃಷ್ಟಿಯ ಬಗ್ಗೆ ಕಡಿಮೆ ಅಂತ ಅಂದ್ಕೊಳ್ತಾರೆ, ಅದರಿಂದ ಏನೂ ಆಗೋದಿಲ್ಲ ಎಫೆಕ್ಟು ಅಂದ್ಕೊಳ್ತಾರೆ. ಆದರೆ ಅದೆಲ್ಲವೂ ಹೋಗಲಾಡಿಸುವಂಥ ಶಕ್ತಿ ಇದರಲ್ಲಿದೆ. ಮಾಡ್ಕೊಂಡು ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.